ಕಟ್ ಮಾಡ್ತೇವೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಅನ್ಐಡೆಂಟಿಫೈಡ್ ಯಾರೋ ಕಲ್ಲಿನಿಂದ ಒಂದು ಕೊಲೆ ಮಾಡಿರ್ಬೋದು ಅಂತ ನಮಗೆ ಮಾಹಿತಿ ಬರ್ತದೆ. 302 ಎಫ್ಐಆರ್ ಮಾಡ್ಕೊಬೇಕು. ಅದು ಮುಂದೆ ಅವ್ರ ವ್ಯಕ್ತಿ ಯಾರು ಅಂತ ಬಾಡಿ ಐಡೆಂಟಿಫೈ ಆಗುತ್ತೆ. ಅವರು ಮಾಸೂರು ವಿಲೇಜ್ದವರು ಬೂದಪ್ಪ ರಾಮಪ್ಪ ಚೆಂಗೇರಿಯಿಂದ 25 ವರ್ಷ, ಮಾಸೂರು ರಟ್ಟಿಹಳ್ಳಿ ಮಾಸೂರು ಊರವರು ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಯಾಕಂತ ಸ್ವಲ್ಪ ತಲೆನಿಗಾಗಿ ಅದರಲ್ಲಿ ಈಗ ರೀಸೆಂಟಾಗಿ ಅದು ಪತ್ತೆ ಆಗಿದೆ, ಪ್ರಕರಣ ಪತ್ತೆ ಆಗಿದೆ. ಇನ್ನು ಮೊನ್ನೆ ಆರೋಪಿ ಪರಮಪ್ಪ ಲಕ್ಷ್ಮಪ್ಪ ಜೋಗಪ್ಪನವರ ಅಂತೇಳಿ ಇವರು ರಾಣೆಬೆನ್ನೂರವನ್ನ ಆಗಿರ್ತಾರೆ. ಅವರು ಮುಂಚೆ ಎಷ್ಟು ಜೋಗಪ್ಪ ಆಗಿರ್ತಾರೆ. ಎಲ್ಲ ಕಡೆ ಮದುವೆ ಮತ್ತು ಅಮಾವಾಸ್ಯೆಗೆ ಪದ್ಧತಿಗಳಿರ್ಬೋದು ಮತ್ತು ದೊಡ್ಡದಾಗಿ ಎಲ್ಲ ಈಗ ಅವನು ಹೇಳೋದು ದುಡ್ಡಿಗೋಸ್ಕರ ದುಡ್ಡು ಇಸ್ಕೊಂಡಿಲ್ಲ, ವಾಪಸ್ ಕೊಡಲಿಲ್ಲ. ಹಾಗೆ ನಾವು ಉಳಿದಿದ್ದು ಎಲ್ಲ ಮಾಡಿ ಅವ್ರಿಗೆ ತಲೆಗೆ ಕಲ್ಲಿನಿಂದ ಚಿಕ್ಕ ಕಲ್ಲಿನಿಂದ ಹೊಡೆದೆ. ಅವಾಗ ಅವ್ರು ಕೆಳಗೆ ನಾನು ಅಲ್ಲಿಂದ ಸೊ ಅವನೇ ಮಾಡಿದ ಬಗ್ಗೆ ಟೆಕ್ನಿಕಲ್ CCTVಯಲ್ಲಿ ಬ್ಲರಾಗಿ ಬಂದು ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅದು ಎಕ್ಸಾಕ್ಟ್ಲಿ ಯಾರು ಅಂತ ಗೊತ್ತಾಗ್ತಿರಲಿಲ್ಲ. ಬಸ್ಸಲ್ಲಿ ಕಳಿಸಿದ್ವಿ. ಈಗ ಅದು ನಮಗೆ ನಮ್ಮಲ್ಲಿ ಒಂದು 50 ಸರ್ ಆಮೇಲೆ ಬಸ್ಸಲ್ಲಿ ನವಂಬರಲ್ಲಿ ಆಗಿತ್ತು. ಯೂಶಲಿ ಇಲಾಖೆಯಲ್ಲಿ ಅವಾಗ ಸ್ವಂತ ಪ್ರಕರಣಗಳಲ್ಲಿ ಅಂದರೆ ಪ್ರಾಪರ್ಟಿ ಅಫೆನ್ಸಲ್ಲಿ ಕಳ್ಳತನ ಆಗಿರುತ್ತೆ. ಆರೋಪಿಗಳನ್ನ ಆವಾಗ ಅರೆಸ್ಟ್ ಮಾಡ್ತೀವಿ. ಪತ್ತೆ ಆದಂಥ ಮಾಲನ್ನು ವಾರಸುದಾರರಿಗೆ ಹಿಂದಿರುಗಿಸಿದಂಥದ್ದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಪ್ರೋಗ್ರಾಮನ್ನು ಇಲಾಖೆಯಲ್ಲಿ ಮಾಡ್ತಾರೆ. ಸೊ ಇವತ್ತು ನಾವು ಇಲ್ಲಿ ಈ ವರ್ಷ ಅಂದರೆ ಬರೀ 2026 ಜನವರಿ 1ರಿಂದ 26 ಇಲ್ಲಿ ತನಕ ನಾವು ಏನೇನು ಪ್ರಕರಣಗಳನ್ನು ಬೇಯಿಸಿದ್ದೀವಿ. ಅದರಲ್ಲಿ ಎಷ್ಟು ಎಲ್ಲ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು ಎಲ್ಲ ರಿಕವರಿ ಮಾಡಿದ್ದನ್ನು ಒಂದು 46 ಪ್ರಕರಣಗಳಲ್ಲಿ ಇಲ್ಲಿ ತನಕ ನಾವು ಪ್ರಕರಣಗಳನ್ನು ಬೇಯಿಸಿ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಎಲ್ಲ ಸೇರಿ 2 ಕೋಟಿ ರೂಪಾಯಿ ಆಗುತ್ತೆ.
ಅಷ್ಟು ಅಮೌಂಟು ಸೀಸ್ ಮಾಡಿದ್ದೀವಿ. ಇವತ್ತು ಅದರಲ್ಲಿ 16 ವಾಹನಗಳು ಇದ್ದಾವೆ. 16 ವಾಹನಗಳು ಮತ್ತು 63,20,901 ರೂಪಾಯಿ ಅಷ್ಟು ಕ್ಯಾಶ್ ಇದೆ. 1 ಕೆಜಿ 88 ಗ್ರಾಮಷ್ಟು ಗೋಲ್ಡ್ ಇದೆ. ಆಮೇಲೆ 894 70 ಗ್ರಾಮ್ ಅಷ್ಟು ಬೆಳ್ಳಿ ಇದೆ. ಅದೆಲ್ಲನೂ ನಾವು ಇವತ್ತು ವಾರಸುದಾರರಿಗೆ ಇದ್ರ ಜೊತೆ ನಾನು ಹಿಂದೆ ಹೇಳಿದಂತೆ ನಮ್ಮಲ್ಲಿ ಮೊಬೈಲ್ ಕಳೆದೋದ್ರೆ CR ಅಂತ ಒಂದು ಪೋರ್ಟಲಲ್ಲಿ ಬ್ಲಾಕ್ ಮಾಡಬೇಕು ಅಂತ ಮೊಬೈಲ್ 2023 ನಮ್ಮಲ್ಲಿ ಲಾಂಚ್ ಆಗಿದೆ ಕರ್ನಾಟಕ ಪೊಲೀಸ್ಗೆ. ಅದು ಸೆಂಟ್ರಲ್ ಗೌರ್ಮೆಂಟ್ ಪೋರ್ಟಲ್. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ತನಕ 12,575 ಮೊಬೈಲ್ಗಳು ಕಳೆದೋಗಿರೋ ಬಗ್ಗೆ ಬ್ಲಾಕ್ ಆಗಿದೆ. 23 ಟೋಟಲ್. ಬಟ್ ಈಗ ನಾವು ಈ ವರ್ಷಕ್ಕೆ ಮಾತ್ರ ನಾನು ನಿಮ್ಗೆ ಹೇಳೋದಾದರೆ ಈ ವರ್ಷ ನಾವು ಒಟ್ಟು ಈ ವರ್ಷ 2,527 ಮೊಬೈಲ್ಗಳು ಬ್ಲಾಕ್ ಆಗಿದೆ ಅಂತ ಕಳೆದೋಗಿದೆ ಅಂತ ಆ ಪೋರ್ಟಲಲ್ಲಿ ಅವರು IMEI ನಂಬರ್ ಎಲ್ಲ ಸೇರಿ ಬ್ಲಾಕ್ ಮಾಡಿದ್ದಾರೆ. ಅದರಲ್ಲಿ 2014 ಮೊಬೈಲ್ಗಳನ್ನು ನಾವು ಇಲ್ಲಿ ಕರೆದಿದ್ದೀವಿ. ಈ ವರ್ಷ ಇಷ್ಟು ಹೈಯೆಸ್ಟ್ ಇಲ್ಲಿ ತನಕ ಆಗಲಿಲ್ಲ. ಅದ್ರ ಜೊತೆಗೆ ಮತ್ತೆ ನಾವು 8ನೇ ತಾರೀಕಿನಿಂದ ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಮತ್ತು 3 ಜನ ಸ್ಟಾಫ್ನ ವೆಹಿಕಲ್ ಕೊಟ್ಟವರಿಗೆ ಫಸ್ಟ್ ಜಿಲ್ಲೆಗೂ ಹೊರ ಜಿಲ್ಲೆಗೂ ಹೊರ ರಾಜ್ಯದ ಬೈಫಿಕೇಶನ್ ಮಾಡ್ತೀವಿ. ಆ ಮೊಬೈಲು ಕಳೆದೋದಾಗ IMEI ಬ್ಲಾಕ್ ಆಗುತ್ತೆ CR ಪೋರ್ಟಲ್ಗೆ. ಅವಾಗ ಅದು ಈಗ ಬೇರೆ ಯಾವ್ದಾದ್ರು ಸಿಮ್ ಅದರಲ್ಲಿ ಅಟೆಂಪ್ಟ್ ಮಾಡಿದರೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದರೆ ಅವಾಗ ನಮ್ಗೆ ಅದರದ್ದು ಲೊಕೇಶನ್ ಬಂದಿರಬೇಕು, ಯಾವ ಸಿಮ್ ಆಪ್ರೇಟ್ ಆಯಿತು ಅಂತ ಅದು ಟ್ರೇಸ್ ಅಂತ ಬರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಸಿಮ್ ಲೊಕೇಶನಲ್ಲಿ ನಾವು ಟ್ರೇಸ್ ಮಾಡಬೇಕು. ಇಟ್ಸ್ ವೆರಿ ಚಾಲೆಂಜಿಂಗ್. ಕೆಲವರು ಏನು ಮಾಡ್ತಾರೆ, ಸಿಮ್ ಹಾಕಿದ್ರೆ ಗೊತ್ತಾಗಲ್ಲ ಬ್ಲಾಕಲ್ಲಿ. ಸೊ ಅದರಲ್ಲಿ ನಮಗೆ ಇದು 8ನೇ ತಾರೀಕಿನ ಮತ್ತೊಂದು ವಿಶೇಷ ಕಾರ್ಯಾಚರಣೆ ಮಾಡೋಣ ಅಂತೇಳಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನ ರೆಡಿ ಮಾಡಿದ್ವಿ. ಜಿಲ್ಲೆ ಬಿಟ್ಟು ಹೊರಗಡೆ ನಮ್ಮ ಕರ್ನಾಟಕದ್ದು ಮತ್ತು ಔಟ್ಸೈಡ್ ಸ್ಟೇಟಲ್ಲಿ ಅಂದರೆ ಆ್ಯಕ್ಟಿವಿಟಿ ಮಾಡಿ ಫಸ್ಟ್ ಜಿಲ್ಲೆಯಲ್ಲೇ ರಿಕವರಿ ಮಾಡೋಕ್ಕೆ ಟೀಮ್ ಮಾಡ್ತೀವಿ. ಆ ಕಾರ್ಯಾಚರಣೆಯಲ್ಲಿ ನಮಗೆ 20 ದಿವಸದಲ್ಲಿ 539 ಮೊಬೈಲ್ಗಳು